ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಹೇಗೆ ಅದೇ ರೀತಿ ಈ ಕಲಿಯುಗದಲ್ಲಿ ಈ ನಾರಿಯರ ಮಾನ ಪ್ರಾಣ ಕಾಪಾಡುವುದಕ್ಕೆ ಬ್ರಹ್ಮ ಸೃಷ್ಟಿಸಿದ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಶ್ರೀಕೃಷ್ಣ ಪರಮಾತ್ಮನ ವೇದಾಂತ ಹೇಳುವ ಮಲ್ಲ ಕುನ್ನಿ ನಿನ್ನ ಶ್ರೀಕೃಷ್ಣ 16,000 ಹೆಂಡರೆಯನ್ನು ಮಾಡಿಕೊಂಡು ರಸಿಕನ ರಾಜ ಎಂದು ಇರಿದು ಪಡ್ತಾನಲ್ಲ ನಿನ್ನ ಶ್ರೀಕೃಷ್ಣ ಅವನ ಇತಿಹಾಸ ಈ ಗಜೇಂದ್ರನಿಗೇನು ಹೊಸದಲ್ಲ. ಆ ಕೃಷ್ಣನ ಬಗ್ಗೆ ಲೇ ಗಜೇಂದ್ರ ಆ ಶ್ರೀಕೃಷ್ಣ 16,000 ಹೆಂಡರನ್ನು ಮಾಡಿಕೊಂಡಿದ್ದು ಅವರೊಂದಿಗೆ ರಾಸಲೀಲೆ ಆಡುವುದಕ್ಕಲ್ಲ. ನಿಮ್ಮಂತ ಬಂಡ ಶ್ರೀಮಂತರ ಶ್ರೀಕೃಷ್ಣ ಪರಮಾತ್ಮ ನಂಗೆ ಆ ಶ್ರೀಕೃಷ್ಣನ ಬಗ್ಗೆ ಅಸಹ್ಯವಾಗಿ ಮಾತನಾಡಿದರೆ ಅವರ ಪಾಪ ಅಟ್ಟಿ ಶಾಪದಿಂದ ಕೂಳು ಕಾಣದೆ ನಾಯಿಯಂತೆ ಸತ್ತೋಗ್ತೀಯ ಪಾಪಿಷ್ಟನಾಗಿ ಪಾಪ ಪುಣ್ಯದ ಪುಸ್ತಕ ಓದುವ ಒಚ್ಚ ತಂದೆ ಮಗಳೊಂದಿಗೆ ಸಂಭೋಗ ಮಾಡಿದರು ತಟ್ಟಲಾರದ ಪಾಪ. ಅಣ್ಣ ತಂಗಿಯೊಡನೆ ಸಂಭೋಗ ಮಾಡಿದರು ಬರಲಾರದ ಪಾಪ. ಇನ್ನು ಅನ್ನವನ್ನು ಕಾಲಿಂದ ಒತ್ತರನು ತಟ್ಟಲಾರದ ಪಾಪ. ಆ ನಿನ್ನ ಕೃಷ್ಣನ ಬಗ್ಗೆ ಮಾತನಾಡಿದರೆ ಪಾಪ ತಟ್ಟುದನಲೇ. ಬಾಯಿ ಬಿಟ್ಟರೆ ಹೊಲಸು ಮಾತನಾಡುವ ನಿನ್ನ ನಾಲಿಗೆಯನ್ನು ಕತ್ತರಿಸಿ ನಿನ್ನ ನರಗಳನ್ನು ನಾಯಿ ನರಿಗಳಿಗೆ ಈ ಸಮಾಜಕ್ಕೆ ಕೇಳು ಬಯಸುವ ನಿನ್ನ ದರಿದ್ರ ದೇಹವನ್ನು ಸುಟ್ಟು ಹಾಕಿ ಈ ನಾರಿಯನ್ನು ಕಾಪಾಡದಿದ್ದರೆ ನನ್ನ ಹೆಸರು ಬಂಡ ಶ್ರೀಮಂತರಿಗೆ ಗಂಡ ವೈರಿಗಳಿಗೆ ಮಿಂಡ ಉಗ್ರನ ಸಿಂಹನೇ ಅಲ್ಲ. ಕಾಪಾಡಿರಬಹುದು, ಆದರೆ ಮುಂದೆ ಒಂದು ದಿನ ಇವಳ ಸೀಲಾರೆ ತಿಂದು ಸೀಲಾರಿ ತಿನ್ನುವ ರಣಾತ್ ನಾನಾಗಲಿಲ್ಲ. ಹೆಸರು ಗಜೇಂದ್ರನೇ ಅಲ್ಲ. ನೋಡಿ, ನೀವೇನು ಹೋಗಬಹುದು. ನೋಡಿ, ನೀವ್ ಯಾರಂತ ನನಗೆ ಗೊತ್ತಿಲ್ಲ. ಸಮಯಕ್ಕೆ ಸರಿಯಾಗಿ ಬಂದು ನನ್ನನ್ನು ಕಾಪಾಡಿದ್ದಕ್ಕೆ
ನಿಮ್ಗೆ ತುಂಬಾ ಅಂದ್ರೆ ತುಂಬಾನೇ ಧನ್ಯವಾದಗಳು. ಹೇ ಹುಡುಗಿ, ಹಾ, ಸ್ವಲ್ಪ ನಿಂತ್ಕೊಳ್ಳಿ. ಅದು ಅಲ್ಲದೆ ನಾನು ನಿಮ್ಮ ಬಹಳ ಸಂಗಾತಿ ಆಗ್ಬೇಕೆಂಬುದೇ ನನ್ನ ಆಸೆ ಆಗಿದೆ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಹೇ ಹುಡುಗಿ, ನಿನ್ನ ಪ್ರೀತಿ ಪ್ರೇಮದ ಬಲಿಯನ್ನು ಈ ನರಸಿಂಹನ ಮೇಲೆ ಚೆಲ್ಲೋ ಬರಬೇಡ. ಪ್ರೀತಿ ಎನ್ನುವುದು ಒಂದು ವಿಷದ ಹಾವು ಇದ್ದಂತೆ. ಆ ಹಾವಿನ ಬಾವಿಯಲ್ಲಿ ಸಿಲುಕಿ ನರಳಾಡುವ ಮೂರ್ಖ ನಾನಲ್ಲ, ನಾನಿನ್ನು ಬರುತ್ತೇನೆ. ಅಲ್ಲ, ಸ್ವಲ್ಪ ನಿಂತ್ಕೊಳ್ಳಿ. ನಾನು ಹೇಳೋದಾದ್ರೂ ಕೇಳಿ. ಅಯ್ಯೋ, ನಾನು ಎಷ್ಟು ಹೇಳಿದ್ರೆ ಮಾತನ್ನು ಲೆಕ್ಕಿಸಿ ಹಾಗೆ ಹೊರಟು ಹೋಗ್ತಲ್ಲ. ಏನೇ ಆದ್ರೂ ನಾನು ನಿನ್ನನ್ನೇ ಮದ್ವೆ ಆಗ್ತೀನಿ. ಎಷ್ಟೊತ್ತಿದ್ರು ಯಾವ ಜನ್ಮವಿದ್ರು ನಾನು ನಿನ್ನ ಹೆಂಡತಿಯಾಗೇ ಇರ್ತೀನಿ. ಐ ಲವ್ ಯು ಡಿಯರ್, ಐ ಲವ್ ಯು.